ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬಿಸಿಬೇಳೆಬಾತ್ ಹುಡಿಯನ್ನು ಹುರ್ಕೋತಾ ಇದ್ದೀನಿ. ಅದಕ್ಕೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಇದು ಬಹಳ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಮಂದಿ ಕೇಳ್ತಾಯಿದ್ರು ನನಗೆ ಕಮೆಂಟ್ನಲ್ಲಿ. ಬಿಸಿಬೇಳೆಬಾತ್ ಮಾಡೋದನ್ನು ತೋರಿಸಿದ್ದೆ, ನಾನು ಪುಡಿ ಮಾಡೋದನ್ನು ತೋರಿಸಿರಲಿಲ್ಲ. ತೋರಿಸಿ ಅಂತ ಕೇಳ್ತಾಯಿದ್ರು. ನಮ್ಮ ದೇವಸ್ಥಾನದಲ್ಲಿ ಅಡುಗೆ ಭಟ್ರು ಮಾಡ್ತಿದ್ದ ಒಂದು ರೀತಿಯಲ್ಲಿ ನಾನು ಪುಡಿಯನ್ನು ಮಾಡ್ತೀನಿ, ಅದನ್ನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನಮ್ಮ ಕ್ರಿಯಾ ಫುಡ್ಸ್ ರವರ ಕೊಬ್ಬರಿ ಎಣ್ಣೆಯನ್ನು ಬೆಳೆಸ್ತಾ ಇದ್ದೀನಿ. ಗಾಣದಿಂದ ತೆಗೆದಂಥ ಕೊಬ್ಬರಿ ಎಣ್ಣೆ ಇದು, ಗೊತ್ತಾಯ್ತಾ? ಯಾಕೆಂದರೆ ಈ ಹುರ್ಕೊಳ್ಳೋಕ್ಕೆ ನೀವು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಹುರ್ಕೊಳ್ಳೋಕ್ಕೆ ತೊಗೊಂಡಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ನೋಡಿ ಈ ಸ್ಪೂನ್ನ ಅಳತೆಯಲ್ಲೇ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಅದನ್ನು ಮಾಡ್ಕೊಳ್ಳಿ, ಅಳತೆ ಇದನ್ನು ತೊಗೊಳ್ಳಿ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಅಳತೆಯನ್ನು ಇಟ್ಕೊತಾರೆ. ಆಮೇಲೆ ಯಾವುದೇ ತಿಳ್ಕೊಳ್ಳಿ ವಿಷಯ, ಬಿಸಿಬೇಳೆಬಾತ್ ಪುಡಿ ಆಗಲಿ, ತಿಳಿಸಾರು ಪುಡಿ ಆಗಲಿ, ರಸಂ ಪುಡಿ ಆಗಲಿ, ವಾಂಗಿಬಾತ್ ಪುಡಿ ಆಗಲಿ, ಪುಳಿಯೋಗರೆ ಪುಡಿ ಆಗಲಿ, ನಾಳೆ ನಾವು ಮಾಡ್ತೀವಿ ಅಂದರೆ ಇವತ್ತು ಹಿಂದಿನ ದಿನ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಪುಡಿ. ಘಮನೂ ಸಹ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಸ್ನೇಹಿತರೆ, ಈಗ ಎಣ್ಣೆ ಕಾದು ಬಂದಿದೆ. ಮೊದಲಿಗೆ ನಾನು ಚಕ್ಕೆ, ಲವಂಗ ಮತ್ತು ಒಂದೇ ಒಂದು ಮರಾಠ ಮೊಗ್ಗು ತೊಗೊಂಡಿದ್ದೀನಿ. ಇನ್ನೇನು ತೊಗೊಂಡಿಲ್ಲ ನಾನು, ಜಾಪತ್ರೆ ಅದ್ಯಾವುದೂ ತೊಗೊಂಡಿಲ್ಲ. ಚಕ್ಕೆ, ಲವಂಗ, ಒಂದೇ ಒಂದು ಮರಾಠ ಮೊಗ್ಗು. ಇದನ್ನು ಒಂದು 10 ಸೆಕೆಂಡ್ ಅಷ್ಟೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು 3 ಸ್ಪೂನು ಕಡಲೆಬೇಳೆ, 3 ಏಲಕ್ಕಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದು ಆಗಿ ಬರ್ತಾಯಿದೆ. ಈಗ ನಾನು 3 ಸ್ಪೂನ್ ಕಡಲೆಬೇಳೆ ತೊಗೊಂಡ್ರೆ 2 ಸ್ಪೂನ್ ಉದ್ದಿನಬೇಳೆ ಯಾವಾಗಲೂ ಕಡಲೆಬೇಳೆಗಿನ್ನ ಕಡಿಮೆ ಇರಬೇಕು. ಇನ್ನು ಕೆಲವರು ಉದ್ದಿನಬೇಳೆಯನ್ನು ಉಪಯೋಗಿಸೋದೇ ಇಲ್ಲ. 2 ವಿಧಾನದಲ್ಲಿ ಈ ಬಿಸಿಬೇಳೆಬಾತ್ ಪುಡಿಯನ್ನು ಮಾಡಬಹುದು. ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನು ಮೆಂತ್ಯ, ಇದನ್ನು ಸಹ ಹುರ್ಕೊಂಬಿಡೋಣ. ನಾವು 3 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ರೆ 6 ಸ್ಪೂನು ಕೊತ್ತಂಬರಿ ಬೀಜ ತೊಗೋಬೇಕು. ಅದನ್ನು ಮಾತ್ರ ಅಳತೆ ತಿಳ್ಕೊಳ್ಳಿ. ನೀವು 2 ಸ್ಪೂನ್ ಕಡಲೆಬೇಳೆ ತೊಗೊಂಡ್ರೆ 4 ಸ್ಪೂನು ಕೊತ್ತಂಬರಿ ಬೀಜ. ನಾನು 3 ಸ್ಪೂನ್ ತೊಗೊಂಡಿದ್ದೀನಿ, 6 ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಒಂದು ಎರಡೇ ಎಸಳು ಕರಿಬೇವು, ಜಾಸ್ತಿ ಬೇಡ. ಕರಿಬೇವು ಫ್ಲೇವರ್ ಇರಬೇಕು, ಹಾಗಂತ ಅತಿ ಹೆಚ್ಚಾಗಬಾರ್ದು. ಈಗ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ, ಬೇರೆ ಯಾವುದೇ ಮೆಣಸಿನ್ಕಾಯಿನ ಉಪಯೋಗಿಸಿಲ್ಲ. ನೀವು ಬೇಕಾದ್ರೆ ಜೊತೆಗೆ ಗುಂಟೂರನ್ನು ಸಹ ಹಾಕೋಬೋದು. ಸ್ನೇಹಿತರೆ, ಈಗ ಕೊನೆಯಲ್ಲಿ ಗಸಗಸೆ, ನಾನೊಂದು 1/4 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಿಮಗೆ ದೇವಸ್ಥಾನದ ಶೈಲಿಯಲ್ಲಿ ಬರಬೇಕು ಅಂತಂದರೆ ಜಾಯಿಕಾಯಿ ಇಷ್ಟೂ ಹಾಕೋದು ಬೇಕಾಗಿಲ್ಲ. ಇದರಲ್ಲಿ ನಾನು ತೊಗೊಂಡಿದ್ದೀನಿ ಸ್ವಲ್ಪ ತುಂಡು. ಇದಿಷ್ಟನ್ನು ಹುರ್ಕೊಂಬಿಡೋಣ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಿಮಗೆ ಜಾಯಿಕಾಯಿ ಹಾಕಿದಾಗಲೇ ನಿಮಗೆ ಅತ್ಯಂತ ಪರಿಮಳಯುಕ್ತವಾದ ಬಿಸಿಬೇಳೆಬಾತ್ ಪುಡಿ ರೆಡಿ ಆಗುತ್ತೆ. ಆಮೇಲೆ ಹೆಚ್ಚಿಗೆ ತುಪ್ಪವನ್ನೇ ಬಳಸಿ. ಆದಷ್ಟು ಬಿಸಿಬೇಳೆಬಾತ್ ಮಾಡಬೇಕಾದ್ರೆ ಎಣ್ಣೆಯನ್ನು ಅಷ್ಟೊಂದಾಗಿ ಬಳಸಬೇಡಿ. ನಿಮಗೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನಗಿನ್ನ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೆಲ್ಲ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಈಗ ಮುಂದೆ ಬರ್ತಾ ಇದೆ ನೋಡು, ರಾಯರ ಆರಾಧನೆಯಲ್ಲಿ ನಿಮಗೆ ರಾಯರ ಮಠದಲ್ಲಿ ಸಿಗ್ತಕ್ಕಂಥ ಬಿಸಿಬೇಳೆಬಾತ್ ಮಾದರಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ಸಂಪೂರ್ಣ ನಾನು ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ಹುರಿದಿದ್ದಾಯಿತು ನೋಡಿ. ಗರಿ ಅಂತ ಮೆಣಸಿಕಾಯಿ ಶಬ್ದನೂ ಸಹ ನಿಮಗೆ ಕೇಳಿಸ್ತಾ ಇದೆ ನೋಡಿ. ಎಲ್ಲೂ ಅಡಿ ಹತ್ತಿಸ್ಕೊಂಡಿಲ್ಲ. ಇದು ಬಹಳ ಮುಖ್ಯವಾದ ಅಂಶ. ನೀವೆಲ್ಲೂ ಅಡಿ ಹತ್ತಿಸ್ಕೋಬಾರ್ದು. ಆ ರೀತಿ ನೀವು ಹುರ್ಕೊಂಡಿದ್ದೆ ಆದರೆ ನಾನು ಹೇಳಿರ್ತಕ್ಕಂಥ ಪದಾರ್ಥಗಳನ್ನ ಹಾಕ್ಕೊಂಡು ಹದವಾಗಿ ನೀವು ಅಡಿ ಹತ್ತಿಸ್ದೆ ಹುರ್ಕೊಂಡಿದ್ದೆ ಆದರೆ ನಿಮಗೆ ದೇವಸ್ಥಾನದಕ್ಕಿಂತ ಚೆನ್ನಾಗಿ ನಾವು ಮನೆಯಲ್ಲೇ ಬಿಸಿಬೇಳೆಬಾತನ್ನ ಅದ್ಧೂರಿಯಾಗಿ ಮಾಡಿಕೊಂಡು ನಾವು ಮನೆ ಮಂದಿ ಎಲ್ಲ ಸವಿಬಹುದು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಇದೇ ರೀತಿ ಮಾಡೋದು.
ಇದನ್ನು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಅಡಿಗೆ ಭಟ್ರು ಮಾಡ್ತಿದ್ರು. ಸುಮಾರು ನಾನು ಇಲ್ಲ ಅಂದರೆ 25ರಿಂದ 26 ವರ್ಷ ಅವರಿಗೆ ಸಾಮಾನುಗಳನ್ನ ಲಿಸ್ಟ್ನ ಕೊಡ್ತಿದ್ರು. ಅದೇ ರೀತಿ ಸಾಮಾನುಗಳನ್ನ ನಾನು ಒದಗಿಸ್ತಾ ಇದ್ದೆ ಅವರಿಗೆ. ತುಂಬ ಚೆನ್ನಾಗಿ ಪುಡಿ ಮಾಡೋರು. ಅದೇ ರೀತಿ ನಾನು ಮನೆಯಲ್ಲೇ ಮಾಡೋದು, ಅದನ್ನೇ ನಿಮಗೂ ಸಹ ಶೇರ್ ಮಾಡಿದ್ದೀನಿ. ನೀವು ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈಗ ಸಂಪೂರ್ಣ ತಣ್ಣಗಾಗಿದೆ ಇದು. ನಾನು ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ. ನೋಡಿ, ಹೀಗಂದರೆ ಕೇಳ್ತಾ ಇದೆಯಲ್ಲ ಶಬ್ದ, ಹೀಗೆ ಮುರಿಬೇಕಿದು. ಆವಾಗ ಇದು ಸಂಪೂರ್ಣ ಚೆನ್ನಾಗಿ ನಾವು ಹದವಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ. ಸ್ನೇಹಿತರೆ ನೋಡಿ, ಘಮಿಸುವ ಪರಿಮಳಯುಕ್ತವಾದ ಬಿಸಿಬೇಳೆಬಾತ್ ಪುಡಿ ರೆಡಿ ಆಯಿತು. ದೇವಸ್ಥಾನದ ಶೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದ್ಧೂರಿಯಾಗಿರುತ್ತೆ. ನಾನೀಗ ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ನಿಮಗೆ ತೋರಿಸ್ತೀನಿ. ಹಿಂದೆ ನಾನು ಬಿಸಿಬೇಳೆಬಾತ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ರಿ. ಆವಾಗ ನೀವು ಬಿಸಿಬೇಳೆಬಾತ್ ಪುಡಿ ಮಾಡೋದನ್ನು ತೋರಿಸಿ ಅಂತ ಒಂದು 2-3 ಸರಿ ರಿಕ್ವೆಸ್ಟು ಸಹ ಮಾಡಿದರು ಕೆಲವರು. ಅದರ ಒಂದು ಕೋರಿಕೆಯ ಮೇರೆಗೆ ನಾನು ದೇವಸ್ಥಾನದ ಶೈಲಿಯ ಬಿಸಿಬೇಳೆಬಾತ್ ಪುಡಿಯನ್ನು ಮಾಡಿದ್ದೀನಿ. ತೀರಾ ನುಣ್ಣಗೇನು ಬೇಡ, ಈ ಹದದಲ್ಲಿ ಇದ್ದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಕಿದ್ರೆ ತರಕಾರಿ ಕೂಟಿಗೂ ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಕೂಟು ಬಿಸಿಬೇಳೆಬಾತು ಪುಡಿನೇ ಇದು, ಗೊತ್ತಾಯ್ತಾ? ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ, ದೇವಸ್ಥಾನದ ಶೈಲಿಯ ಬಿಸಿಬೇಳೆಬಾತ್ ಪುಡಿ ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇವತ್ತು ನಾನು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೆ. ಬಹುದಿನಗಳ ಬೇಡಿಕೆಯ ಒಂದು ವಿಡಿಯೋ ಇದು. ತುಂಬ ಜನ ಕೇಳ್ತಾನೂ ಇದ್ರಿ. ಈಗ ನಾನು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಿದ್ದ ಶೈಲಿಯಲ್ಲೇ ಪುಡಿಯನ್ನು ಮಾಡಿದ್ದೀನಿ, ನಿಮಗೂ ಶೇರ್ ಮಾಡಿದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ ನೋಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.